ಗ್ರಾಮೀಣ ಪ್ರದೇಶಗಳ ಬಂಜರು ಭೂಮಿಗಳಲ್ಲಿ ಕಂಡುಬರುವ ಸಾಂಪ್ರದಾಯಿಕ ವನಮೂಲಿಕೆಯಾಗಿರುವ ಈ ಸಸ್ಯದ ಹೆಸರು ಕಾಸಿನ ಸರದ ಗಿಡ. ಅಕ್ಯಾಂಥೇಸಿಯೇ ಕುಟುಂಬಕ್ಕೆ ಸೇರಿದ ಈ ಸಸ್ಯದ ವೈಜ್ಞಾನಿಕ ಹೆಸರು ಆಂಡ್ರೋಗ್ರಾಫಿಸ್ ಸರ್ಫಿಲಿಫೋಲಿಯಾ. ಈ ಸಸ್ಯದ ಎಲೆಗಳು ಹಾಗೂ ಇಡೀ ಸಸ್ಯದ ವಿನ್ಯಾಸ ಪುರಾತನ ಆಭರಣವಾದ ಕಾಸಿನ ಸರವನ್ನ ಹೋಲುವುದರಿಂದ ಈ ಗಿಡಕ್ಕೆ ಕಾಸಿನ ಸರದ ಗಿಡ ಎಂದು ಹೆಸರಿಡಲಾಗಿದ್ದು, ಆಂಗ್ಲ ಭಾಷೆಯಲ್ಲಿ ರೌಂಡ್ ಲೀಫ್ ಚಿರೆಕ್ಟಾ ಹಾಗೂ ರೌಂಡ್ ಲೀಫ್ ಕ್ಯಾರಿಯಾಟ್ ಎನ್ನಲಾಗಿದೆ. ಕುರುಚಲು ಕಾಡಿನ ಬಯಲು ಭೂಮಿ ಹಾಗೂ ಬಂಜರು ಭೂಮಿಯ ಬಿಸಿಲು ಬೀಳುವ ಜಾಗದಲ್ಲಿ ಕಾಣಸಿಗುವ ಕಾಸಿನ ಸರದ ಗಿಡ ಸುಮಾರು 1 ಅಡಿ ಉದ್ದವಾಗಿ ಹಬ್ಬಿಕೊಂಡು ಬೆಳೆಯುವ ಸಸ್ಯವಾಗಿದ್ದು, ಇದರ ಎಲೆಗಳು ದುಂಡಾಗಿದ್ದು ಒಂದರ ಪಕ್ಕದಲ್ಲಿ ಒಂದು ಅಂಟಿಕೊಂಡಂತೆ ಕಂಡುಬರುತ್ತವೆ. ಈ ಮೊದಲೇ ಹೇಳಿದಂತೆ ಇದು ನೋಡಲು ಕಾಸಿನ ಸರದ ಹೋಲಿಕೆಯನ್ನ ಹೊಂದಿರುತ್ತದೆ. ಬಿಳಿ ಬಣ್ಣದ ಪುಟ್ಟದಾದ ತ್ರಿಶೂಲಾಕಾರದ ಸುಂದರವಾದ ಹೂವುಗಳಿಂದ ಕೂಡಿರುತ್ತದೆ. ಸ್ಯಾಪೋನಿನ್ಸ್, ಟ್ಯಾನಿನ್ಸ್, ಫೆನಾಲಿಕ್ಸ್, ಆಲ್ಕೊಲೈಡ್ಸ್, ಫ್ಲೇವನಾಯ್ಡ್ಸ್ ಮುಂತಾದ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿದ ಕಾಸಿನ ಸರದ ಗಿಡವನ್ನ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಹಾವುಗಳು ಹಾಗೂ ಚೇಳುಗಳು ಕಚ್ಚಿದಾಗ ಚಿಕಿತ್ಸೆ ನೀಡಲು ಬಳಸುತ್ತಿದ್ದರೆಂಬ ವರದಿಗಳಿವೆ. ಇದರ ಹೊರತಾಗಿ ಹೆಚ್ಚಿನ ಮಾಹಿತಿಗಳು ಲಭ್ಯವಿಲ್ಲ. ಈ ಸಸ್ಯವನ್ನ ಅಲಂಕಾರಿಕ ಸಸ್ಯವಾಗಿ ಕುಂಡಗಳಲ್ಲಿಯೂ ಸಹ ಬೆಳೆಸಬಹುದಾಗಿದ್ದು, ಈ ರೀತಿಯಾದರೂ ಈ ಸುಂದರವಾದ ಸಸ್ಯವನ್ನ ಉಳಿಸಬಹುದು. ಇಲ್ಲವಾದಲ್ಲಿ ಅಭಿವೃದ್ಧಿಯ ಅವಘಡದಲ್ಲಿ ಇದು ಕೂಡ ನಾಶವಾದರೂ ಅಚ್ಚರಿಯಿಲ್ಲ.